ಎಲ್ಲ ತಯಾರಿ ಮಾಡ್ಕೊಂಡು ಹೊಟ್ಟಿದ್ದೀರಲ್ಲ, ನಮ್ಮೂರ್ನಾಗೆ ಯಾರ ಮಲ್ಲಾದ್ರೂ ಏನಾರ ಫಂಕ್ಷನ್ ಇದ್ದತೆ? ಮನೇಲಲ್ಲ ಗೌಡ್ರೆ, ಇಡೀ ಊರಿಗೆ ವಿಶೇಷ. ಊರ್ಗ? ಊರ ಹಬ್ಬನೂ ಶಾನೆ ದೂರ ಐತೆ, ಸಂಕ್ರಾಂತಿ ಹಬ್ಬನೂ ಇಲ್ಲ. ಹೊಸಿ ಏನು ಅಂತ ಹೇಳು ಪುಟ್ಟಕ್ಕ. ನೋಡ್ರೆ, ಊರಲ್ಲಿ ಇರ್ಲಿಲ್ವೇ? ನಮ್ಮ ಎರಡನೇ ಮಗಳು ಸ್ನೇಹ BC ಆಯ್ತಾವಳೆ, ಅದಕ್ಕಿಂತ ವಿಶೇಷ ಬೇಕೆ? ಅದು ಗೊತ್ತು ಗೋಪಾಲಣ್ಣ, ಅದಕ್ಕೆ ಇಷ್ಟೊಂದೆಲ್ಲ ತಯಾರಿ ಬೇಕಾ? ಯಾವ ಇಚ್ಛೆ ಇಲ್ಲದೆ ಯೋನ್ ನಡೀತದೆ ಗೌಡ್ರೆ. ನೀವೇ ಹೇಳಿ, ನನ್ನ ಮಗಳು ಇಂಥ ದೊಡ್ಡ ಸಾಧನೆ ಮಾಡವಳೆ ಅಂದರೆ ಅದು ಆ ತಾಯಿ ಚಾಮುಂಡವನ ಕೃಪೆನೆಯ. ಆ ತಾಯಿಗೆ ನಾನು ಹೋಗಿ ಕೈ ಮುಗ್ದು ಏನೋ ನಮ್ಮ ಕೈಲಾಗಿದ್ದು ಒಂದಿಷ್ಟು ಪ್ರಸಾದ ತಗೊಂಡೋಗಿ 4-6 ಜನಕ್ಕೆ ಹಂಚಿ ಬಂದರೆ ಆ ಪ್ರಸಾದ ತಿಂದವ್ರ ಮನಸ್ಸು ತಣ್ಣಗಿರ್ತದೆ. ನಮ್ಮ ಮನೆ ಮಕ್ಕಳು ಎಲ್ಲ ಸಂದಾಕಿರ್ತಾರೆ. ಪುಟ್ಟಕ್ಕ, ಹಂಗೆ ಹೊಸಿ ನಂಗೂ ಕೇಳ್ಕೊಂಬಂದ್ಬಿಡವ. ಊರ್ನಾಗೆ ತೆಂಗಿನ ತೋಟ ನುಸಿರೋಗ ಬಂದು ಒಣಗೋಗೈತೆ. ಚಿಂತೆ ಮಾಡಬೇಡ್ರಿ ಗೌಡ್ರೆ, ಎಲ್ಲ ಸರೋಯ್ತದೆ. ಗೌಡ್ರೆ, ಮೆಸ್ನಾಗೆ ಮುತ್ತು ಒಬ್ಬನೇ ಅವನೇ. ನಾನು ವಾಪಸ್ ಬರೋ ಗಂಟ ಮತ್ತೆ ಒಂದು ಜೊತೆಗಿರಿ. ಸರಿ ಗೋಪಾಲಣ್ಣ, ಇಲ್ಲೇ ಊಟ ಮಾಡ್ಕೊಂಡು ಹೋಗಿ ಗೌಡ್ರೆ. ಸರಿ ಪುಟ್ಟಕ್ಕ, ನೀವು ಹೋಗಿದ್ದು ಬನ್ನಿ. ಸರ್, ಅವ್ರು ಬರೋದು ಕೊಟ್ಟಿಲ್ಲ ಸರ್. ಓಕೆ ಸರ್. ಚಿನ್ನ, ಬಾಟ್ಲೆಲ್ಲ ಜೋಡಿಸಿದ್ಯಾನೋ? ಜೋಡ್ಸಾಗಿದ್ದಣ್ಣ, ವ್ಯಾಪಾರ ಮಾಡೋದೆ. ಅಣ್ತಂದಿರಾ, ಅಕ್ಕಂದಿರಾ, ಎಲ್ರು ಬನ್ರಿ ಬನ್ರಿ ಬನ್ರಿ. ಇಲ್ಲಿ ಯಾರಿಗೂ ಭೇದ ಭಾವ ಇಲ್ಲ. ಈ ಜಾಗ ಮಿಕ್ಸಿಂಗ್ ಮಾಡೋ ಜಾಗ. ಯಾರು ಬೇಕಾದ್ರೂ ಬಂದು ಎಷ್ಟು ಬೇಕಾದ್ರೂ ಕುಡಿಬೋದು. ಈ ಗೀತ ಬಾರ್ ಉದ್ಘಾಟನೆ ವ್ಯಾಪಾರದಿಂದಲೇ ಶುರು ಆಗ್ಲಿ. ಅಣ್ಣ, ಡಿಟೋಲ್ 50% ಆಫರ್. ಹೌದು, 1000 ರೂಪಾಯಿ ಬಾಟ್ಲಿ 500 ರೂಪಾಯಿಗೆ, 500 ರೂಪಾಯಿ ಬಾಟ್ಲಿ 250ಗೆ. ನೀವು ಕುತ್ಕೊಂಡನ ಕುಡೀರಿ, ಮಲಿಕಂಡನ ಕುಡೀರಿ, ಎಷ್ಟು ಬೇಕಾದ್ರೂ ಕುಡೀರಿ. ಮನೇಲಿ ಹೊಟ್ಟೆ ತುಂಬ ಕುಡ್ಕೊಂಬತ್ತಾನ. ಅರ್ಧಕ್ಕರ್ಧ ರೇಟ್ ಬಿಟ್ಟಿದ್ದಾರೆ, ಸಿಕ್ಕಿದ್ದೆ ಚಾನ್ಸು. ಕುಡಿಯಕ್ಕೆ ಹೋಗೋಣ, ಬರಲ್ಲ? ಚಿನ್ನ, ಶುರು ಹಚ್ಕೋ. ಅಣ್ಣ, ಭರ್ಜರಿ ವ್ಯಾಪಾರ ಶುರು. ನಾನು ನೋಡೇ ಬಿಡ್ತೀನಿ ಈ ಕಿತ್ತ ಯಾವನ್ ಬಂದು ಬಾರ್ ಮುಚ್ಚಿಸ್ತಾನೆ ಅಂತ. ಪುಟ್ಟಮ್ಮೆ, ನಾ ಇಳಿಸ್ತೀನಿ ಬಿಡು. ಅಯ್ಯಯ್ಯ, ಬಿಡು, ನೀ ಕಡೆ ಬಾ. ಹಲೋ ಮಿಸ್ಟರ್ ಅಂಡ್ ಮಿಸ್ಟರ್ ಪುಟ್ಟಕ್ಕ, ನೀವಿಬ್ರು ಇಲ್ಲೇನ್ ಮಾಡ್ತಿದ್ದೀರಾ? ಏಯ್, ನೀನೇನ ಇಲ್ಲಿ? ಅಲ್ಲವ, ದೇವಸ್ಥಾನ ಕಾಣಿಸ್ತಲ್ಲ, ಅದಕ್ಕೆ ನಮಸ್ಕಾರ ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ಒಬ್ಳು ಬಂದೇನವಾ? ಇಲ್ಲ ಏ ಸಚಿನ್, ಬಾರೋ. ಸಚಿನ್ ಜೊತೆ ಬಂದೆ. ನಮಸ್ಕಾರ. ಬಾಪ, ಒಂದ್ಸರಿ ಸಹಾಯ ಮಾಡ. ಪುಟ್ಟಮ್ಮೆ, ಇಬ್ಬಿಡು. ತಡಿಯಪ್ಪ. ಯಾವ ಸುಮ್ಕೆ ಆ ಹುಡುಗನ್ಗೆ ತೊಂದರೆ ಕೊಡ್ತೀಯ? ನೀನ್ ಬೇಡ ಬಿಡಪ್ಪ, ನೀನ್ ಆರಾಮಾಗಿರು. ಪರವಾಗಿಲ್ಲ ಅಮ್ಮ, ನೀವು ಬನ್ನಿ, ನಾನು ಮಾಡ್ತೀನಿ. ಬಾಪ. ಕುಸ, ಏನ್ ಮಿಸ್ಟರ್ ಗೋಪಾಲ್? ನೀನ್ ಯಾಕೆ ಆ ಹುಡುಗನ ಜೊತೆ ಬೈಕ್ನಾಗ ಬಂದೆ? ಕುರ್ಸಿ ಎಲ್ಲ ಹಾಳಾಗೋಗಿದ್ದ? ಅವನ್ಗೇನೋ ಕೆಲಸ ಇತ್ತಂತೆ. ಅಲ್ಲ, ಇವಾಗ ನಾನು ಸಚಿನ್ ಜೊತೆ ಬಂದ್ರೆ ಏನಾಯ್ತು?
ಪುಟ್ಟಮ್ಮಿ ಬೇಸರ ಮಾಡ್ಕೋತಾಳೆ ಅಂತ ಅಷ್ಟೇ. ನೀನು ಮಾಡಿದ್ದು ತಪ್ಪು ಅಂತ ಹೇಳ್ತಿಲ್ಲ, ನೀನೇನು ಬೇಸರ ಮಾಡ್ಕೋಬೇಡ. ಅಲ್ಲವಾ, ಪುಟ್ಟಮ್ಮಿಗೆ ಹೆಣ್ಮಕ್ಳ ಬಗ್ಗೆ ಸ್ವಲ್ಪ ಕಾಳಜಿ ಜಾಸ್ತಿ. ಕಾಲೇಜ್ ಮುಗಿಸ್ಕೊಂಡು ಮನೆಗೆ ಹೋಗೋದು ಬಿಟ್ಟು ಅವನ ಜೊತೆ ಇಲ್ಲಿಗೆ ಯಾಕೆ ಬರಕ್ಕೆ ಹೋದೆ ನೀನು? ಇವನ್ ಮಾತಾಡ್ತಿದ್ರೆ ಇಬ್ರು ಇಲ್ಲಿ ಪೂಜ್ ಗೊತ್ತಾಗ್ಲಿಲ್ವಾ? ರೆಡಿ? ಏನಿಲ್ಲ ಪುಟ್ಟಮ್ಮಿ, ನಡಿಯವ. ಯೋನ್ ಹೇಳ್ತಿದ್ದೆ ಹಾ? ಏನು ಇಲ್ಲ ಅಂತ ಹೇಳದ್ನಲ್ಲ. ನಂಗೆ ಗೊತ್ತು. ಆ ಸಚಿನ್ ಜೊತೆಲಿ ಗಾಡಿ ಒಳಗೆ ಯಾಕೆ ಬಂದೆ ಅಂತ ತಾನೆ ಅವಳಿಗೆ ಹೇಳ್ತಿರೋದು ನೀನು. ನೀನು ಅಪ್ಪನಾಗಿ ಕೇಳಬೇಕಾದ್ದೆಯ. ಆದರೆ ಆ ಹುಡುಗ ಸ್ಯಾನ ಒಳ್ಳೆಯವನು ಅನ್ನೋದು ನಿಂಗೆ ಗೊತ್ತಿಲ್ವೇ? ಅದು ಅಲ್ಲದೆ ಆ ಹುಡುಗನಿಗೆ ಹಿಂದಿಲ್ಲ ಮುಂದಿಲ್ಲ. ಆ ಹುಡುಗನಿಗೆ ಏನೋ ಅಂದು ಅವ್ನ ಮನಸ್ಸು ನೋಯಿಸ್ಬೇಡ. ಬನ್ನಿ, ಪೂಜೆ ಗೊತ್ತಾಯ್ತದೆ.